ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಇಲ್ಲೇ ಕೂತಿರ್ತೀನಿ. ನನ್ನ ಕ್ಯಾಬೆ, ನಂದು ವರ್ಕ್ ಸ್ಟೇಷನ್ ಇದೇನೆ. ಯಾವನ ಕಷ್ಟ ಇದೆ, ಜೋಬಲ್ಲೆಲ್ಲ ಕಾಸಿಲ್ಲ ಅಂತಂದ್ರೆ ಅಪ್ಪ ಅಂತ ಅವಾಗ ಮೇಲ್ ನೋಡ್ತೀನಿ. ಏನೋ ಬಡ್ಡಿ ಮಗನೆ ಅಂತಾರೆ. ಅಲ್ಲಿವರೆಗೂ ನೋಡಲ್ಲ ಅವ್ರು. ನಾನು ಅಲ್ಲಿಂದ ಏನೋ ಒಂದು ನಾನು ಹಿಂಗೆ ಅವಾಗೆ ತಲೆ ಎತ್ತಿ ನೋಡೋದು ಕಷ್ಟ ಬಂದಾಗ. ಅಪ್ಪ ತಂದೆ ಕಷ್ಟ ಬಂದ್ಬಿಟ್ಟೈತಯ್ಯ ಅಂತ ನೋಡ್ತೀನಿ. ಅವಾಗ ಇವಾಗ ನೆನಪಾದ್ನ ಬಡ್ಡಿ ಮಗನೇ ಅಂದ್ಬಿಟ್ಟು ಒಂದು ಕಸ್ಟಮರ್ ನಿಂಗೆ ಕಳಿಸ್ತಾರೆ. ನಿಜವಾಗ್ಲೂ ಯಾವತ್ತು ಕಷ್ಟ ಇದೆ ಇವ್ರು ತಲೆ ಎತ್ತಿ ನೋಡಿದಾಗ ಒಬ್ಬ ಕಸ್ಟಮರ್ ಹಿಂಗೆ ಬರ್ತಾರೆ. ಇವಾಗ ಬಂದು ಯಾರನ್ನ ಪೋರ್ಟ್ರೇಟ್ ಹಾಕ್ಸ್ಕೋತಾರೆ ಅಂತಂದ್ರೆ, ಇವಾಗ ನಿಮ್ಮ ಫೇಸ್ನ ಹಾಕ್ಸ್ಕೋತಾರೆ ಯಾರನ್ನ ಅಂತಂದ್ರೆ 100% ವರ್ಕ್ ಮಾಡೋರು ಯಾರೂ ಇಲ್ಲ. ಯಾರು ಅಂತ ಹೇಳಿದ್ರೆ ಮತ್ತೆ ಇದು ಯೂಟ್ಯೂಬಲ್ಲಿ ಹಾಕಿದ್ರೆ ಅವರು ಕ್ಯಾಕರ್ಸ್ ಹೋಗಿತಾರೆ. ಓಕೆ, ಆಮೇಲೆ ಇವ್ರನ್ನೂ ನಂಬ್ತೀನಿ. ಫೋಟೋ ಒಂದು ತಂದಿಟ್ಟೆ. ಕಷ್ಟ ಬಂದಾಗ ಅದೇ ಸಂಕಟ ಬಂದಾಗ ವೆಂಕಟರಮಣ ಅಂತಾರಲ್ಲ, ಇಲ್ಲೇ ಕೂತಿರ್ತೀನಿ. ನನ್ನ ಕ್ಯಾಬೆ, ನಂದು ವರ್ಕ್ ಸ್ಟೇಷನ್ ಇದೇನೆ. ಯಾವನ ಕಷ್ಟ ಇದೆ, ಜೋಬಲ್ಲೆಲ್ಲ ಕಾಸಿಲ್ಲ ಅಂತಂದ್ರೆ ಅಪ್ಪ ಅಂತ ಅವಾಗ ಮೇಲ್ ನೋಡ್ತೀನಿ. ಏನೋ ಬಡ್ಡಿ ಮಗನೆ ಅಂತಾರೆ. ಅಲ್ಲಿವರೆಗೂ ನೋಡಲ್ಲ ಅವ್ರು. ನಾನು ಅಲ್ಲಿಂದ ಏನೋ ಒಂದು ನಾನು ಹಿಂಗೆ ಅವಾಗೆ ತಲೆ ಎತ್ತಿ ನೋಡೋದು ಕಷ್ಟ ಬಂದಾಗ. ಅಪ್ಪ ತಂದೆ ಕಷ್ಟ ಬಂದ್ಬಿಟ್ಟೈತಯ್ಯ ಅಂತ ನೋಡ್ತೀನಿ. ಅವಾಗ ಇವಾಗ ನೆನಪಾದ್ನ ಬಡ್ಡಿ ಮಗನೇ ಅಂದ್ಬಿಟ್ಟು ಒಂದು ಕಸ್ಟಮರ್ ನಿಂಗೆ ಕಳಿಸ್ತಾರೆ. ನಿಜವಾಗ್ಲೂ ಯಾವತ್ತು ಕಷ್ಟ ಇದೆ ಇವ್ರು ತಲೆ ಎತ್ತಿ ನೋಡಿದಾಗ ಒಬ್ಬ ಕಸ್ಟಮರ್ ಹಿಂಗೆ ಬರ್ತಾರೆ. ಇದೆಲ್ಲ ಸ್ವಲ್ಪ ಜನ ಸುಳ್ಳು ಹೇಳ್ತಾನೆ ಅಂತ ಅನ್ಕೋಬಹುದು. ಅನ್ಭವಿಸ್ತಾರ ನನಗೆ ಗೊತ್ತಿರುತ್ತೆ. ನಾನು ಸುಳ್ಳು ಹೇಳಿ ಏನು ಆಗ್ಬೇಕಾಗಿರೋದೇನಿಲ್ಲ. ಇದೊಂದು ಸಿಸ್ಟಮ್ ಇದೆ. ಇದು ಬಂದ್ಬಿಟ್ಟು ಇದು ನೀವು ಟ್ಯಾಟೂ ಆರ್ಟಿಸ್ಟ್, ಬಟ್ ನಿಮ್ಗೆ ಗೊತ್ತಿರಲ್ಲ ಇದೇನು ಅಂತ. ನಿಮಗೆ ಗೊತ್ತಿದೆಯಾ? ಓಕೆ, ಇದು ಬಂದ್ಬಿಟ್ಟು ಪ್ರಿಂಟರ್. ಇದು ಬಂದ್ಬಿಟ್ಟು ಮೈಕ್ರೋ ಪ್ರಿಂಟರು. ಇದನ್ನ ಜೋಬಲ್ಲಿ ಇಟ್ಕೊಂಡು ದೇಪ್ಕೊಂಡು ಹೋಗ್ಬಿಡ್ಬೋದು, ಅಷ್ಟು ಚಿಕ್ಕದಾಗಿದೆ. ಇದು ಬಂದ್ಬಿಟ್ಟು ಸೆಲೆಕ್ಟೆಡ್ ಟ್ಯಾಟೂ ಪ್ರಿಂಟರು. ಇವಾಗ ನಾವು ಮೊಬೈಲಲ್ಲಿ ಕನೆಕ್ಟ್ ಮಾಡ್ಕೊಳ್ಳುವಂಥದ್ದು. ಮೊಬೈಲಲ್ಲಿ ಕನೆಕ್ಟ್ ಮಾಡಿಬಿಟ್ಟು ನಾವು ಡೈರೆಕ್ಟ್ ಅವಾಗ ಅಂದರೆ ನಾನು ಅಲ್ಲಿರೋ ಡಿಸೈನ್ಸ್ ತೋರಿಸಿ, ಅದು ಆ ಡಿಸೈನ್ಸ್ಗಳೆಲ್ಲ ಅದರಲ್ಲಿ ಮುಕ್ಕಾಲು ಭಾಗ ಫ್ರೀ ಹ್ಯಾಂಡ್ ಡಿಸೈನು. ಯಾವುದೇ ಡಿಸೈನ್ ತೋರಿಸು ಕೈಯಲ್ಲಿ ಟಕ ಟಕ ಅಂತ ಬರೆದು ಹಾಕ್ಬಿಡ್ತಿದ್ದೆ. ಆಮೇಲೆ ಸ್ವಲ್ಪ ಲೇಟ್ ಆಗ್ತಿದೆ, ಕಸ್ಟಮರ್ ಎಲ್ಲ ಜಾಸ್ತಿ ಆಗ್ತಿದ್ದಂಗೆ ನಾನೇನು ಮಾಡಿದೆ, ಇನ್ನು ಬರ್ಕೊಂಡು ಕೂತ್ಕೊಂಡ್ರೆ ಲೇಟ್ ಆಗುತ್ತೆ ಅಂತ ಈ ಪ್ರಿಂಟರ್ನ ನಾನು ತರಿಸ್ದೆ. ಇದು ಹೆಂಗೆ ಅಂತಂದರೆ, ಯಾವುದೇ ಇದೆ ಹೇಳಿ ಮೊಬೈಲಲ್ಲಿ ಎಡಿಟ್ ಮಾಡ್ತೀನಿ. ಎಡಿಟ್ ಮಾಡ್ಬಿಟ್ಟು ಟಕ್ಕನ್ ಪ್ರಿಂಟ್ ಕೊಟ್ಟರೆ ಹಂಗೆ ತಗೋ ಅಂತ ಕೊಟ್ಬಿಡುತ್ತೆ. ಬೇಗ ಫ್ರೀ ಹ್ಯಾಂಡ್ ಮಾಡೋದಕ್ಕೂ ಇದ್ರಲ್ಲಿ ಮಾಡೋದಕ್ಕೂ ನಮಗೆ ಒಂದು ಟ್ಯಾಟೂಗೆ 3/4 ಗಂಟೆ ಸೇವ್ ಆಗುತ್ತೆ. ಸೊ ಅದರಿಂದ ಇದನ್ನ ವರ್ಕ್ ಡಿಫ್ರೆನ್ಸ್ ಅಂದ್ರೆ ನಾನು ಅವಾಗ ಸೇಮ್ ಇದೆ ಅಂದ್ರೆ ಇದನ್ನ ಸ್ವಲ್ಪ ಚೆನ್ನಾಗಿ ಬರುತ್ತೆ. ಫ್ರೀ ಹ್ಯಾಂಡ್ ಯಾವತ್ತಿದ್ರು ಒರಿಜಿನಲ್ ಇರುತ್ತಲ್ವಾ, ಅದಕ್ಕೆ ಫ್ರೀ ಹ್ಯಾಂಡ್ ಬಂದ್ಬಿಟ್ಟು ನಾವು 90% ಮ್ಯಾಚ್ ಮಾಡೋಕ್ಕಾಗತ್ತೆ ಅಷ್ಟೇನೆ. ಅದೇ ಆ ಫೋಟೋ ಹಂಗೆ ಬರುತ್ತೆ. ಅಂದ್ರೆ ಇದು ಔಟ್ಲೈನ್ಸ್ ನ ಪರ್ಫೆಕ್ಟ್ ಆಗಿ ತೋರಿಸುತ್ತೆ. ಯಾವುದೇ ಆಗ್ಲಿ, ಇವಾಗ ಟ್ಯಾಟೂನೇ ಆಗ್ಲಿ, ಇವಾಗ ಬಂದು ಯಾರನ್ನ ಪೋರ್ಟ್ರೇಟ್ ಹಾಕ್ಸ್ಕೋತಾರೆ ಅಂತಂದ್ರೆ, ಇವಾಗ ನಿಮ್ಮ ಫೇಸ್ನ ಹಾಕ್ಸ್ಕೋತಾರೆ ಯಾರನ್ನ ಅಂತಂದ್ರೆ 100% ವರ್ಕ್ ಮಾಡೋರು ಯಾರೂ ಇಲ್ಲ. ನಿಮಗೆ ಗೊತ್ತಿರುತ್ತೆ 95% ಮ್ಯಾಚ್ ಮಾಡ್ಬೋದು. ಇನ್ನು 5% ಏನೋ ಒಂದು ಕೂದಲಲ್ಲೋ, ಈ ಕಣ್ಣು ಮಾತ್ರ ಫೋಕಸ್, ಕಣ್ಣು ಮೂಗು ತುಟಿನ ಫೋಕಸ್ ಮಾಡ್ಬೋದು ನಾವು. ಕಿವಿ ಅದು 3 ಫೋಕಸ್ ಮಾಡ್ಬೋದು. ಸ್ವಲ್ಪ ಬಿಯರ್ಡ್ಸ್ ಇದೆಲ್ಲ ಫೋಕಸ್ ಮಾಡ್ಬೋದು. 100% ಹಿಂಗಿದೆಯಾ ಅಂತ ಇಟ್ಕೊಂಡು ನೋಡ್ತಾರೆ, ಅದು ತಪ್ಪದು. ಟ್ಯಾಟೂ ಡಿಜಿಟಲ್ ಆರ್ಟ್ ಮಾಡ್ತಾರೆ ಗೊತ್ತಾ ಈ ಸಿಸ್ಟಮ್ ಅಲ್ಲಿ, ಅದೇ ಒಂದೊಂದ್ಸಲಿ ಸರಿಯಾಗಿ ಬರಲ್ಲ. 100% ಬರಲ್ಲ, 95%. ಅಷ್ಟೇ. ಮಿಷಿನ್ ಅಲ್ಲ, ಈ ತರ ಒಂದು ಮಿಷಿನ್ ಇದ್ದಿದ್ರೆ ಈ ಮಿಷಿನ್ ಹಿಂಗ್ ಕೈ ಹಾಕೋಬಿಟ್ಟು ಹಿಂಗ್ ಅಂದ್ಬಿಟ್ರೆ ಬಂದ್ಬಿಡೋದೇನೋ ಮೇ ಬಿ. ಏನೇ ಆದ್ರೂ ಅದು ಹೀಲಿಂಗ್ ಪ್ರೊಸೆಸ್ ಇರುತ್ತಲ್ವಾ, ಹೀಲ್ ಆಗ್ತಾ ಸ್ಕಿನ್ ಮೆರ್ಜ್ ಆಗತ್ತೋ, ಇಲ್ಲ ಅವ್ರು ವೆಯ್ಟ್ ಲಾಸ್ ಆದ್ರು, ವೆಯ್ಟ್ ಗೇನ್ ಆದ್ರು ಅಂತಂದ್ರೆ ಮೆರ್ಜ್ ಆಗತ್ತೆ, ಇಲ್ಲ ಈ ತರ ಸ್ಟ್ರೆಚ್ ಆಗತ್ತೆ, ಏನೋ ಆಗತ್ತೆ. ಆ ಟ್ಯಾಟೂ ಬಂದ್ಬಿಟ್ಟು ಹಂಗೆ 100% ಯಾರು ಮಾಡೋಕ್ಕಾಗಲ್ಲ, ಯಾವ ಆರ್ಟಿಸ್ಟು ಮಾಡೋಕ್ಕಾಗಲ್ಲ. 95% ವರ್ಗೂ ಮಾಡ್ತಾರೆ. 5% ಹೋಗ್ಬಿಡುತ್ತೆ. ಅದು ಕೂದಲಲ್ಲೋ ಏನೋ ಒಂದು ಕೂದಲನ್ನ ಎಣಿಸ್ಬಿಟ್ಟು ಮಾಡೋಕ್ಕಾಯ್ತದ? ಆಗಲ್ಲ ಅವೆಲ್ಲ. ಸೊ ಅದಕ್ಕೆ ಈ ಪ್ರಿಂಟರ್ ಬಂದ್ಬಿಟ್ಟು ನನ್ನ ಹತ್ರ ನನ್ನ ಕೆಲಸನ ಕಮ್ಮಿ ಮಾಡಿರೋ ಅಂತ. ಇದು ಬಂದಾದ್ಮೇಲೆ ನಾನು ಸೋಂಬೇರಿ ಆಗೋಗ್ಬಿಟ್ಟೆ. ಇದು ಬಂದ್ಬಿಟ್ಟು ಕಾಸ್ಟ್ ಹೇಳಂಗಿಲ್ಲ. ಇದು ಬಂದ್ಬಿಟ್ಟು ಆನ್ಲೈನಲ್ಲಿ ಚೆಕ್ ಮಾಡಬೇಕು. ಈ ಫೋಟೋ ಇದು ಯಾರು ಅಂತ ಹೇಳಿದ್ರೆ ಮತ್ತೆ ಇದು ಯೂಟ್ಯೂಬಲ್ಲಿ ಹಾಕಿದ್ರೆ ಅವರು ಕ್ಯಾಕರ್ಸ್ ಹೋಗಿತಾರೆ. ಪರವಾಗಿಲ್ಲ, ಆದರೂ ಹೇಳ್ತೀನಿ. ಇವ್ರು ಬಂದ್ಬಿಟ್ಟು ಈ ಫೋಟೋನ ನಾನು ಒಂದು ದಿವಸಕ್ಕೆ ಒಂದು 2 ಸಲ 3 ಸಲ ಆದ್ರೂ ನೋಡಲೇಬೇಕು. ಅದು ನೋಡಿದಾಗ ನನ್ಗೆ ಏನು ಅನ್ಸುತ್ತೆ, ಇವ್ರ ಭಿಕ್ಷೆಯಿಂದ ನೀನು ಬದುಕಿದೀಯಾ, ನೀನೇನು ದೊಡ್ಡ ಇದಲ್ಲ. ಹಾಂ ಹೇಳಿ. ನೀವು ಆಶ್ರಮದಲ್ಲಿದ್ರಿ? ಅವರಲ್ಲ, ಆಶ್ರಮದಲ್ಲಿ ಇದ್ದಿದ್ದು ಬೇರೆ. ಇವ್ರು ಬಂದ್ಬಿಟ್ಟು ಬಾನಸವಾಡಿಯಲ್ಲಿ ಒಂದು ಶ್ರೀ ಸಾಯಿ ಸೇವಾ ಸಮಿತಿ ಅಂತಂದು ಒಂದು ಟ್ರಸ್ಟ್ ಇದೆ. ಸಾಯಿಬಾಬಾ ದೇವಸ್ಥಾನಕ್ಕೆ ಸಂಬಂಧಪಟ್ಟಿರೋ ಒಂದು ಟ್ರಸ್ಟ್ ಇದೆ. ಇವ್ರೇನ್ ಮಾಡ್ತಾರೆ ಅಂದ್ರೆ, ನಾನು ಇವತ್ತು ಏನೇ ಒಳ್ಳೇದು ಮಾಡ್ತಿದ್ದೀನಿ ಅಂತ ನೀವೆಲ್ಲ ಹೇಳಿದ್ರಲ್ವಾ, ನನಗೆ ಯಾವತ್ತೂ ನಾನು ಒಳ್ಳೇದು ಅಂತ ಅನಿಸಿಲ್ಲ. ಏನೋ ಮಾಡಬೇಕು ಮಾಡ್ತಿದ್ದೀನಿ, ಮನಸ್ಸಿಂದ ಅನಿಸ್ತಾ ಇದೆ ಮಾಡ್ತಿದ್ದೀನಿ ಅಂತ. ಈ ಥರ ಮನಸ್ಸಿಂದ ಅನಿಸ್ಬೇಕಲ್ಲ ಒಬ್ಬ ಮನುಷ್ಯನಿಗೆ. ಇವತ್ತು ನೀವು ಯಾರಿಗಾನ 10 ರೂಪಾಯಿ ಕೊಡಬೇಕು ಅಂದ್ರೆ ನಿಮ್ಮ ಮನಸ್ಸಿಂದ ಅನಿಸ್ಬೇಕು.
10 ರೂಪಾಯಿ ಕೊಡ್ಬೇಕಾ ನಾನು ಅಂತ. ನನ್ನ ಮನಸ್ಸಿಗೆ ಅದನ್ನ ಕೊಡಬೇಕು ಅಂತ ತರಿಸಿರುವಂಥ ಪುಣ್ಯಾತ್ಮ ಇವರು. ಇವ್ರು ಬಂದ್ಬಿಟ್ಟು ಬಾನಸವಾಡಿಯಲ್ಲಿ ಇರೋದು. ಇವ್ರ ಹೆಸರು ರಾಮ್ ಮೋಹನ್ ಅಂತ. ಇವ್ರು ಬಂದ್ಬಿಟ್ಟು ನನ್ನ ತಂದೆ ಸ್ಥಾನದಲ್ಲಿ ಇರೋಂಥವ್ರು. ನನ್ನ ಕಷ್ಟದ ಟೈಮಲ್ಲಿ ಒಂದು ಸಲ ಸತ್ತೋಗ್ಬಿಡ್ಬೇಕು ನೇಣಾಕ್ಕೊಂಡು, ಅಥವಾ ಏನಾದರೂ ಸೂಸೈಡ್ ಮಾಡ್ಕೊಂಡು ಸತ್ತೋಗ್ಬಿಡ್ಬೇಕು, ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಪ್ಲಾನ್ ಮಾಡಿದೆ. ಯಾಕಂದ್ರೆ ತಿನ್ನಕ್ಕೆ ಊಟನೂ ಇರಲಿಲ್ಲ ನನ್ನ ಹತ್ರ. ಯಾವ ಏಜ್ ಅಲ್ಲಿ ಸರ್? ಈಗ ಒಂದು 3 ವರ್ಷದ ಹಿಂದೆ. 3 ವರ್ಷದ ಹಿಂದೆ ನನಗೆ ಸತ್ತೋಗ್ಬಿಡ್ಬೇಕು ಅಂತ ಅನಿಸ್ತು. ಜೀವನದಲ್ಲಿ ಏನೂ ಇಲ್ಲ ನನಗೆ. ಆಮೇಲೆ ನನಗೆ ಪುಷ್ ಮಾಡೋರು ಯಾರು ಇರಲಿಲ್ಲ. ನಿಮ್ಮನ್ನು ಅಷ್ಟೇ, ಇವಾಗ ಹೋಗುವಂತ ಹಿಂಗೆ ಪುಷ್ ಮಾಡಿದ್ರೆ ತಾನೇ ನೀವು ಒಂದು ಸ್ವಲ್ಪ ಮುಂದಕ್ಕೆ ಹೋಗ್ತೀರಾ. ನನಗೆ ಪುಷ್ ಮಾಡೋರು ಯಾರು ಇರಲಿಲ್ಲ. 1 ರೂಪಾಯಿ ಯಾರು ಹೆಲ್ಪ್ ಮಾಡ್ತಿರ್ಲಿಲ್ಲ. ಫ್ರೆಂಡ್ಸ್ಗಳಿಗೆ ಫೋನ್ ಮಾಡಿದ್ರೆ ಬ್ಲಾಕ್ ಲಿಸ್ಟ್ ಹಾಕ್ಕೊಬಿಡೋರು. ಆ ಥರ ಎಲ್ಲ ಇತ್ತು. ನನಗೆ ಒಂದು ಊಟ ಮಾಡೋದಕ್ಕೂ ದುಡ್ಡಿರಲಿಲ್ಲ. ಅವಾಗ ನಾನೇನು ಮಾಡಿದೆ, ಇಲ್ಲ ಈ ಪ್ರಪಂಚದಲ್ಲಿ ಆಮೇಲೆ ಕಳ್ತನ ಮಾಡಲ್ಲ, ಊಟ ಮಾಡಿಬಿಟ್ಟಿದ್ದೀನಿ. ಕಳ್ತನ ಮಾಡಿದ್ದೀನಿ. ಕಳ್ತನ ಅಂತಂದರೆ ದುಡ್ಡೆಲ್ಲ ಕದಿಯಕ್ಕೆ ಹೋಗಿಲ್ಲ. ಈ ಹೊರಗಡೆ ಊರಿಂದ ಎಲ್ಲ, ಈ ರಾಜಸ್ಥಾನ ಗುಲ್ಬರ್ಗದಿಂದ ಕೆಲ್ಸಕ್ಕಂತ ಬರ್ತಾರೆ, ಅಪಾರ್ಟ್ಮೆಂಟ್ ಎಲ್ಲ ಕಟ್ಟಕ್ಕೆ ಬರ್ತಾರಲ್ವಾ. ಆ ಅಪಾರ್ಟ್ಮೆಂಟ್ ಅವ್ರು ಏನು ಮಾಡ್ತಾರೆ, ಒಂದು ಶೆಡ್ಗಳ ಥರ ಹಾಕ್ಕೊಂಡಿರ್ತಾರೆ, ತಗಡು ಶೆಡ್ಗಳು ಹಾಕ್ಕೊಂಡಿರ್ತಾರೆ. ಆ ಶೆಡ್ಡಲ್ಲಿ ಏನು ಮಾಡ್ತಾರೆ, ಅವರು ಅಪಾರ್ಟ್ಮೆಂಟ್ ಕೆಲಸ ಎಲ್ಲ ಮುಗಿದ್ಮೇಲೆ ಆ ಶೆಡ್ ಹಂಗಂಗೆ ಇರುತ್ತೆ, ಬಿಟ್ಟು ಹೋಗ್ಬಿಡ್ತಾರೆ, ಬೇರೆ ಕಡೆ ಅಪಾರ್ಟ್ಮೆಂಟ್ಗೆ ಹೋಗ್ಬಿಡ್ತಾರೆ. ಆ ಶೆಡ್ ಹಂಗೆ ಇರುತ್ತೆ. ಆ ಶೆಡ್ ಒಳಗಡೆ ವೈರ್ಗಳು ಹಾಕಿರ್ತಾರೆ. ಒಂದು ರೆಡ್ ಕಲರ್ ವೈರು, ಬ್ಲಾಕ್ ಕಲರ್ ವೈರ್ಗಳು, ಒಂದು ಬಲ್ಪ್ ಹಾಕೊಳ್ಳೋಷ್ಟು, ಕರೆಂಟ್ ವೈರು, ಒಂದು ಬಲ್ಪ್ ಹಾಕೊಳ್ಳೋಷ್ಟು ಹಾಕಿರ್ತಾರೆ. ಅದನ್ನ ಹೆಂಗೋ ಕರೆಂಟ್ಗೆ ಹಿಂಗೆ ಹಾಕೊಂಡಿರ್ತಾರೆ. ಅವ್ರು ಹೋದ್ಮೇಲೆ ಅದೇನು ಯೂಸ್ ಇಲ್ಲ, ಎಲ್ಲ ಕಟ್ ಮಾಡಿ ಬಿಟ್ಬಿಟ್ಟಿರ್ತಾರೆ. ನಾನು ಅದನ್ನ ವೇಸ್ಟೇ ಅದನ್ನ ಹೋಗಿ ಹಿಡ್ಕೊಂಡು ಕಳ್ತನ ಮಾಡಿ ಎಳೆದ್ಬಿಟ್ಟು ಅಲ್ಲಲ್ಲಿ ಹಿಂಗೆ ಕಿತ್ತಿ, ಆಮೇಲೆ ಸುಟ್ರೆ ತಾಮ್ರ ಬರುತ್ತಲ್ಲ, ಒಂದಿಷ್ಟು ದಪ್ಪ ತಾಮ್ರ ಆಯಿತು ಅಂತಂದರೆ ಅದನ್ನು ಕಲ್ಲಲ್ಲಿ ಜಜ್ಜಿ ಸ್ವಲ್ಪ ಒಂದಿಷ್ಟು ದಪ್ಪ ಮಾಡ್ಕೊಂಡು ತೊಗೊಂಡು ಗುಜ್ರಿಗೆ ಕೊಟ್ಟರೆ ಒಂದು 200 ರೂಪಾಯಿ ಕೊಡೋರು. ಊಟ ಮಾಡ್ತಿದ್ದೆ. ಈ ಕಳ್ತನ ಮಾಡಿದ್ದೀನಿ. ಆಮೇಲೆ ಬರ್ತಾ ತುಂಬ ಕಷ್ಟ ಅಂತ ಅನಿಸ್ಬಿಡ್ತು ಊಟ ಮಾಡಬೇಕಾದ್ರೆ. ಇನ್ನೊಂದು ಹೇಳಿದ್ರೆ ನೀವು ನಂಬಲ್ಲ, ಚಂದ್ರಲೇಔಟ್ ಬಸ್ ಸ್ಟ್ಯಾಂಡಲ್ಲಿ ಭಿಕ್ಷೆ ಬೇಡಿದ್ದೀನಿ ನಾನು. ಭಿಕ್ಷೆ ಊಟಕ್ಕೋಸ್ಕರ, ಬೇರೆ ಏನಕ್ಕೋಸ್ಕರ ಅಲ್ಲ. ಅದು ಬಿಟ್ಟಾದ್ಮೇಲೆ, ಅದು ತುಂಬ ಹಳೆ ದಿನಗಳು. ನಾನು ಇಲ್ಲಿ ಬಂದಾದ್ಮೇಲೆ, ಬೆಂಗಳೂರಿಗೆ ಬಂದಾದ್ಮೇಲೆ ಫಸ್ಟ್ ಬಂದ್ಬಿಟ್ಟು ಒಂದು ಕಡೆ ಕಾರ್ ತೊಳಿತಾ ಇದ್ದೆ, ಒಂದು ಸರ್ವಿಸ್ ಸ್ಟೇಷನಲ್ಲಿ ಕಾರ್ ತೊಳಿತಾ ಇದ್ದೆ. ಅಲ್ಲಿ ಬಂದ್ಬಿಟ್ಟು ಸ್ವಲ್ಪ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಿ ಅಲ್ಲಿಂದ ಹೊರಗಡೆ ಬಂದು ಇನ್ನೊಬ್ರು ಮನೆ ಕೆಲಸ ಮಾಡ್ತಿದ್ದೆ. ಮನೇಲಿ ಕ್ಲೀನ್ ಮಾಡೋದು, ಕಸ ತೊಳೆಯೋದು ಅದೆಲ್ಲ ಮಾಡ್ತಿದ್ದೆ. ಅಲ್ಲೂ ಸ್ವಲ್ಪ ಅವ್ರು ಮಾತಾಡಿದೆಲ್ಲ ನಂಗೆ ಇಷ್ಟ ಆಗ್ತಿರ್ಲಿಲ್ಲ. ಹಂಗಾಗಿ ನಾನು ಇರಲ್ಲ ಅಂತ ಸ್ವಲ್ಪ ಜಗಳ ಆಯಿತು. ಜಗಳ ಅಂತಂದರೆ ನಾನು ಸ್ವಲ್ಪ, ನೀವು ಹಿಂಗೆಲ್ಲ ನಾನು ಇರೋಕ್ಕಾಗಲ್ಲ ಅಂತ ಅಂದಾದ್ಮೇಲೆ ಸರಿ ಹೋಗು ಅಂತ ಕಳಿಸ್ಬಿಟ್ರು. ಅವತ್ತು ಒಂದು ಕಾಟನ್ ಬಾಕ್ಸಲ್ಲಿ ಬಟ್ಟೆ, ಬ್ಯಾಗೂ ಇಲ್ಲ ನಮ್ಮ ಹತ್ರ, ಕಾಟನ್ ಬಾಕ್ಸಲ್ಲಿ ಬಟ್ಟೆ ಇಟ್ಕೊಂಡು ರೋಡಿಗೆ ಬಂದೆ. ರೋಡಿಗೆ ಬಂದಾದ್ಮೇಲೆ ಇನ್ಯಾರನ್ನೂ ನಂಬೋದು, ಯಾರ ಹತ್ರ ಕೈ ಕೆಳಗೆ ಕೆಲಸ ಮಾಡಿದ್ರು ಇದೆ ಅಂತ ಅನ್ನಿಸ್ಬಿಡ್ತು ನನಗೆ. ಅನ್ಸಾದ್ಮೇಲೆ ಸರಿ ಅಂತ ಚಂದ್ರಲೇಔಟ್ ಬಸ್ ಸ್ಟ್ಯಾಂಡಲ್ಲಿದ್ದೆ. ಇವತ್ತು ಅಲ್ಲಿ ಕರ್ಕೊಂಡು ಹೋಗ್ತೀನಿ. ಚಂದ್ರಲೇಔಟ್ ಬಸ್ ಸ್ಟ್ಯಾಂಡಲ್ಲಿ ಅಲ್ಲೇ ಮಲ್ಕೋತಾ ಇದ್ದೆ. ಅಲ್ಲಿ ಭಿಕ್ಷೆನೂ ಬೇಡಿದ್ದೀನಿ ನಾನು. ಬಸ್ ಸ್ಟ್ಯಾಂಡಲ್ಲಿ ಮಲ್ಕೋತಾ ಇದ್ದೆ ನಾನು. 1 ತಿಂಗಳು ಅಲ್ಲೇ ಮಲಗಿದ್ದೀನಿ ಬಸ್ ಸ್ಟ್ಯಾಂಡಲ್ಲೇ. ಹಿಂದ್ಗಡೆ ಬಂದ್ಬಿಟ್ಟು ಇದು ವಾಶ್ರೂಮ್ ಇದೆ, ಪಬ್ಲಿಕ್ ಟಾಯ್ಲೆಟು. ಅಲ್ಲಿ ನೈಟ್ ಆದರೆ ಬರೋದು, ಅಲ್ಲೆಲ್ಲ ಪೊಲೀಸ್ ಅವರು ಬಿಡಲ್ಲ ನೈಟ್ ಹೊತ್ತು ಮಲಗಕ್ಕೆ. ಬಂದರೆ ಕಡ್ಡಿ ತೊಗೊಂಡು ಹಿಂಗೆ ಲಾಠಿ ತೊಗೊಂಡು ತಟ್ಟಿ ಎಬ್ಬಿಸ್ತಾರೆ. ಆ ಕಡೆ ಒಂದು ಗಿಡ ಎಲ್ಲ ಇದೆ, ಈಗ ಇದೆಯೋ ಏನೋ ಗೊತ್ತಿಲ್ಲ, ನಾನು ರೀಸೆಂಟಾಗಿ ಹೋಗಿಲ್ಲ. ಆ ಗಿಡದ ಹತ್ರ ಹೋಗಿ ಮಲ್ಕೊಂಡಿರ್ತದೆ. ಸೊಳ್ಳೆ ಎಲ್ಲ ಕಚ್ಚೋದು, ರೀಸಸ್ ಎಲ್ಲ ಮಾಡಿರೋರು, ಸ್ಮೆಲ್ ಬರೋದು. ಕಾಣಿಸ್ತಾ ಇರಲಿಲ್ಲ. ಪೊಲೀಸರು ಎಬ್ಬಿಸ್ತಾರೆ ಅಂತಾನೆ ಭಯಕ್ಕೆ ಹೋಗಿ, ಅಲ್ಲಿ ಬ್ಯಾಗ್ ಇತ್ತು, ಒಂದು ಬ್ಯಾಗ್ ಇತ್ತು. ಆ ಜಾಗ ನಾನು ತೋರಿಸ್ತೀನಿ. ಅಲ್ಲಿ ಹಿಂಗೆ ತಲೆಗೆ ಇಟ್ಕೊಬಿಟ್ಟು ಮಲ್ಕೊಂಡಿರ್ತಾ ಇದೆ. ಸ್ಮೆಲ್ ಬರೋದು, ರೀಸಸ್ ಮಾಡಿರೋದೆಲ್ಲ ಸ್ಮೆಲ್ ಬರೋದು. ಬಟ್ ನಾನು ಕಾಪಾಡ್ಕೋಬೇಕಲ್ಲ. ಆಮೇಲೆ